ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳು ಈಗಾಗಲೇ ಹೇಳಿರುವಂತೆ ನಾಳೆ ನಡೆಯುವಂತಹ 2026ರ ವಾರ್ಷಿಕ ಪರೀಕ್ಷೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಬಹುಮುಖ್ಯ ಪ್ರಶ್ನೆಗಳನ್ನ ಕೊಡ್ತಾ ಇದ್ದೆ. 2025, 2024, 2023 3 ವರ್ಷದ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ಈ ವರ್ಷದ ಬಹುಮುಖ್ಯ ಪ್ರಶ್ನೆ ಪತ್ರಿಕೆಗಳು ಯಾವುದು ಅನ್ನೋದು ನಿಮಗೆ ಗೊತ್ತಿದೆ. ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಸೊ ಅದರಲ್ಲಿರುವಂತಹ ಎಲ್ಲ ಈ ಹಿಂದೆ ಯಾವ ರೀತಿಯಾಗಿ 1 ಅಂಕದ ಪ್ರಶ್ನೆಗಳನ್ನ ಕೇಳಿದ್ರು ನಿಮಗೂ ಕೂಡ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟು. ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದೆ ಅನ್ನೋದನ್ನು ಗಮನ ಇಟ್ಟು ನೋಡಿಕೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗಿ 2025ರಲ್ಲಿ ಕೇಳಿರುವಂತಹ 1 ಅಂಕದ ಪ್ರಶ್ನೆ. ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆಯನ್ನು ಕೊಡಿ. ಅಮೇರಿಕಾ, ಜಪಾನ್ ಯಾವುದಾದ್ರೂ ಒಂದನ್ನು ಬರೀರಿ. ಇಬ್ಬರ ಅನುಭೋಗಿಗಳ ಬೇಡಿಕೆ ರೇಖೆಗಳು ಕ್ರಮವಾಗಿ D1P 20 - P ಮತ್ತು D2P 15 - P ಆದಾಗ ಮಾರುಕಟ್ಟೆ ಬೇಡಿಕೆ ರೇಖೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಇದು ಮಾಡೋಕ್ಕೆ ಬರುತ್ತಲ್ಲ ನಿಮಗೆ? ಇಲ್ಲಿ ಫಸ್ಟು ಕರೆಕ್ಟಾಗಿ ಬರ್ಕೊಳ್ಳಿ. D1P ಅಂತ ಬರ್ಕೊಂಡು 20 - P ಅಂತ ಬರೀರಿ. D2 ಹೀಗೂ ಬರ್ಕೊಳ್ಬೋದು, ನಾನು 2 ರೀತಿಯಾಗೂ ಹೇಳಿದ್ದೀನಿ. D2P ಅಂತ ಬರ್ಕೊಂಡು ಇನ್ನೊಂದು ಯಾವುದು 15 - P ಅಂತ ಬರೀರಿ. ಓಕೆನಾ? 20 15 ಎಷ್ಟು? 35. ಮೈನಸ್ಸು ಏನಾಗುತ್ತೆ? 2 ಮೈನಸ್ ಇದ್ದಾಗ ಏನು ಮಾಡಬೇಕು? ಇರೋದನ್ನು ಪ್ಲಸ್ ಮಾಡಬೇಕು, ಬಟ್ ಚಿಹ್ನೆ ಮೈನಸ್ಸೇ ಇರುತ್ತೆ. 2 P ಸೇರಿದ್ರೆ ಏನಾಗುತ್ತೆ? 2P. ಇದಿಷ್ಟು ಆನ್ಸರು. ನೆಕ್ಸ್ಟು CPI ವಿಸ್ತರಿಸಿ ಅಂತ ಕೇಳಿದರೆ ಗ್ರಾಹಕ ಬೆಲೆ ಸೂಚ್ಯಾಂಕ. ಪ್ರಾಥಮಿಕ ಕೊರತೆ ಎಂದರೇನು? 1 ಅಂಕಕ್ಕೆ ಕೇಳಿರೋದ್ರಿಂದ ಪ್ರಾಥಮಿಕ ಕೊರತೆ ಅಂತ ಹೇಳಿದರೆ ಸರಿಯಾಗಿ ಕೇಳಿಸ್ಕೊಂಡು ಬರ್ಕೊಳ್ಳಿ ಆನ್ಸರು. ಕೋಶೀಯ ಕೊರತೆ ಮತ್ತು ಬಡ್ಡಿ ಪಾವತಿಗಳ ನಡುವಿನ ವ್ಯತ್ಯಾಸ. ಪ್ರಾಥಮಿಕ ಕೊರತೆ, ಕೋಶೀಯ ಕೊರತೆ ಮತ್ತು ಬಡ್ಡಿ ಪಾವತಿಗಳ ನಡುವಿನ ವ್ಯತ್ಯಾಸವನ್ನು ನಾವು ಪ್ರಾಥಮಿಕ ಕೊರತೆ ಅಂತ ಕರಿತೀವಿ. ಆಯಿತಾ? ಮುಕ್ತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ ಅಂತ ಕೇಳಿದರೆ ಇದಕ್ಕೂ ಅಷ್ಟೇ ನಾವು ಉತ್ತರ ಎಲ್ಲ ಕೊಟ್ಟಿರೋದ್ರಿಂದ ಹೇಳ್ತಾ ಇದ್ದೀನಿ. ಜಗತ್ತಿನ ಇತರೆ ರಾಷ್ಟ್ರಗಳೊಂದಿಗೆ ಸರಕು ಮತ್ತು ಸೇವೆಗಳ ವ್ಯಾಪಾರವನ್ನು ಹಾಗೂ ಅನೇಕ ವೇಳೆ ಆರ್ಥಿಕ ಸ್ವತ್ತುಗಳ ವ್ಯವಹಾರವನ್ನು ಕೈಗೊಳ್ಳುವ ಅರ್ಥವ್ಯವಸ್ಥೆಯೇ ಮುಕ್ತ ಆರ್ಥಿಕತೆಯಾಗಿದೆ ಅಂತ ಬರಿಬೇಕು. ಆಯಿತಾ? ನೆಕ್ಸ್ಟು 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ 1 ಅಂಕದ ಪ್ರಶ್ನೆಗಳು ಏನಿದೆ ಅನ್ನೋದನ್ನು ನೋಡಿ. MRS ಅನ್ನು ವಿಸ್ತರಿಸಿ ಅಂತ ಕೇಳಿದರೆ ಇದಕ್ಕೆ ಉತ್ತರ ಸೀಮಾಂತ ಬದಲಿಕೆಯ ದರ. ಮಾರುಕಟ್ಟೆ ಸಮತೋಲನವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಎಲ್ಲ ಉದ್ಯಮ ಘಟಕಗಳ ಸಂಯೋಜನೆಗಳು ಹೊಂದಾಣಿಕೆಯಾಗುವ ಸನ್ನಿವೇಶವನ್ನು ಮಾರುಕಟ್ಟೆ ಸಮತೋಲನ ಎನ್ನುವರು. ನಿವ್ವಳ ಮೌಲ್ಯವರ್ಧನೆಯನ್ನು ಹೇಗೆ ಪಡೆಯುವಿರಿ ಅಂತ ಕೇಳಿದರೆ ಒಟ್ಟು ಮೌಲ್ಯವರ್ಧನೆಯಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ನಿವ್ವಳ ಮೌಲ್ಯವರ್ಧನೆಯನ್ನು ಪಡೆಯಬಹುದು. ಸೀಮಾಂತ ಅನುಭೋಗ ಪ್ರವೃತ್ತಿಯ ಸೂತ್ರವನ್ನು ಬರೆಯಿರಿ ಅಂತ ಕೇಳಿದರೆ MPC = ΔC/ΔY. ಪುಕ್ಕಟೆ ಸವಾರರೆಂದರೆ ಯಾರು ಕೇಳಿದರೆ ಹಣವನ್ನು ಪಾವತಿಸದೆ ಸಾರ್ವಜನಿಕ ಸರಕುಗಳನ್ನು ಉಪಯೋಗಿಸುವವರನ್ನು ಪುಕ್ಕಟೆ ಸವಾರರು ಎನ್ನುವರು. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನೇ. ನೆಕ್ಸ್ಟು 2023ರಲ್ಲಿ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಇತ್ತು. 10 ಬಹು ಆಯ್ಕೆ ಪ್ರಶ್ನೆಗಳು ಇದ್ದಿದ್ದರಿಂದ ಯಾವುದೇ ರೀತಿಯ ಹೊಂದಿಸಿ ಬರೆಯಿರಿ ಸೆಟ್ ಇರಲಿಲ್ಲ. ಡೈರೆಕ್ಟಾಗಿ ಭಾಗ ಬಿ ಅಂತ ಇತ್ತು. ಹೊಂದಿಸಿ ಬರೆಯಲ್ಲ, 1 ಅಂಕದ ಪ್ರಶ್ನೆಗಳು ಇರಲಿಲ್ಲ. ಹೊಂದಿಸಿ ಬರೆಯಿರಿ ಆದ ತಕ್ಷಣ ಡೈರೆಕ್ಟಾಗಿ ಭಾಗ ಬಿ ಇತ್ತು. ಅದು 2023ರಲ್ಲಿ. ಆನಂತರ ನಿಮಗೆ 2024ರ ಎಕ್ಸಾಮಿಗೆ 5 ಬಹು ಆಯ್ಕೆ ಪ್ರಶ್ನೆ, 5 ಬಿಟ್ಟ ಸ್ಥಳ, 5 ಹೊಂದಿಸಿ ಬರೆಯರನ್ನು ಕೊಟ್ಟು 5 1 ಅಂಕದ ಪ್ರಶ್ನೆಗಳನ್ನ ಕೊಡಬೇಕು ಅಂತ ರೂಲ್ಸ್ ಆಗಿತ್ತು. ನೆಕ್ಸ್ಟು ನಿಮಗೆ ಪ್ರಿಪರೇಟರಿ 1 ಎಕ್ಸಾಮಲ್ಲಿ ಕೇಳಿರುವಂತಹ 1 ಅಂಕದ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ. ಇದು ಕೂಡ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾದಂತಹ ಪ್ರಶ್ನೆ ಆಗಿರುತ್ತೆ. ಮೊದಲನೇ ಪ್ರಶ್ನೆ, ಉತ್ಪಾದನೆಯ ಅರ್ಥ ನೀಡಿ. ಉತ್ಪಾದನೆಯ ಅರ್ಥ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸರಕು ಮತ್ತು ಸೇವೆಗಳನ್ನು ಸಿದ್ಧಪಡಿಸುವ ಪ್ರಕ್ರಿಯೆಯನ್ನು ಉತ್ಪಾದನೆ ಎನ್ನುತ್ತಾರೆ. ತಂತ್ರಜ್ಞಾನದ ಪ್ರಗತಿಯಿಂದ ಉದ್ಯಮ ಘಟಕದ ಪೂರೈಕೆ ರೇಖೆಯು ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ? ಇದಕ್ಕೆ ಸರಿಯಾದಂಥ ಉತ್ತರ ಬಲಕ್ಕೆ ಅಂತ ಬರೆದರೆ ಆಯಿತು. ಬಲಕ್ಕೆ ಪಲ್ಲಟಗೊಳ್ಳುತ್ತದೆ. ಆ್ಯಡಮ್ ಸ್ಮಿತ್ ರವರ ಪ್ರಸಿದ್ಧ ಕೃತಿಯನ್ನು ಹೆಸರಿಸಿ ಅಂತ ಕೇಳಿದರೆ ಆ್ಯಡಮ್ ಸ್ಮಿತ್ ರವರ ಪ್ರಸಿದ್ಧ ಕೃತಿ ದ ವೆಲ್ತ್ ಆಫ್ ನೇಷನ್. ನೆಕ್ಸ್ಟು ಡಿಜಿಟಲ್ ವ್ಯವಹಾರಗಳಿಗೆ ಯಾವುದಾದರೂ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ ಇಲ್ಲಿ ಉತ್ತರವನ್ನು ಬರೆಯುವಾಗ ಗೂಗಲ್ ಪೇ, ಫೋನ್ಪೇ ಅಥವಾ UPI ಯಾವುದಾದ್ರೂ ಬರೀಬಹುದು. GST ವಿಸ್ತರಿಸಿ ಅಂತ ಕೇಳಿದರೆ GST ಅಂತ ಹೇಳಿದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಸರಕು ಮತ್ತು ಸೇವೆಗಳ ತೆರಿಗೆ. ಪ್ರಿಪರೇಟರಿ ಪೇಪರ್ 2 ಅಲ್ಲಿ ಇರುವಂತಹ ಪ್ರಶ್ನೆ, ಒಬ್ಬ ಅನುಭೋಗಿಗೆ 5 ಕಿತ್ತಳೆ ಹಣ್ಣುಗಳು 24 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ನೀಡುತ್ತದೆ ಮತ್ತು 6 ಕಿತ್ತಳೆ ಹಣ್ಣುಗಳು 22 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ನೀಡುತ್ತದೆ ಎಂದು ಭಾವಿಸಿದರೆ ಸೀಮಾಂತ ತುಷ್ಟಿಗುಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇದನ್ನು ಬರೆಯುವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ. 5 ಕಿತ್ತಳೆ ಹಣ್ಣು ಎಷ್ಟು? 24 ಘಟಕಗಳಷ್ಟು. 6 ಕಿತ್ತಳೆ ಹಣ್ಣು 22 ಘಟಕಗಳಷ್ಟು ಒಟ್ಟು ತುಷ್ಟಿಗುಣ ನೀಡುತ್ತದೆ ಎಂದು ಭಾವಿಸಿದರೆ ಸೀಮಾಂತ ತುಷ್ಟಿಗುಣ ಅಂತ ಕೇಳಿದರೆ ಅಲ್ಲಿಗೆ ಸೀಮಾಂತ ತುಷ್ಟಿಗುಣ ಅಂತ ಹೇಳಿದರೆ ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳಿಬೇಕು. ಮುಂದಿನ ಸಂಖ್ಯೆ ಯಾವುದು? 22. ಹಿಂದಿನ ಸಂಖ್ಯೆ ಯಾವುದು? ಇದು ಮುಂದಿನ ಸಂಖ್ಯೆ 6.
ಹಿಂದಿನ ಸಂಖ್ಯೆ ಎಷ್ಟು? 24. 22ರಲ್ಲಿ 24 ಹೋದರೆ -2 ಬರುತ್ತೆ. ಇದು ಸರಿಯಾದ ಉತ್ತರ ಅಷ್ಟೇ. ಪೂರೈಕೆ ಎಂದರೇನು? ನೀಡಲಾದ ಬೆಲೆ, ತಂತ್ರಜ್ಞಾನ ಮತ್ತು ಉತ್ಪನ್ನಾಂಗಗಳ ಬೆಲೆಗಳಲ್ಲಿ ಉದ್ಯಮ ಘಟಕಗಳು ಮಾರಾಟ ಮಾಡಲು ಬಯಸುವ ಸರಕಿನ ಪ್ರಮಾಣವನ್ನು ಪೂರೈಕೆ ಎನ್ನುತ್ತೇವೆ. ಮುಂದಿನ ಪ್ರಶ್ನೆ ರಫ್ತುಗಳ ಅರ್ಥ ನೀಡಿ ಅಂತದೆ. ಸ್ವದೇಶವು ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರುವುದನ್ನು ರಫ್ತು ಎಂದು ಕರೆಯುತ್ತೇವೆ. ಹಾಗೂ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ 1 ಅಂಕದ ಪ್ರಶ್ನೆಗಳು. ಇಬ್ಬರು ಅನುಭೋಗಿಗಳ ಬೇಡಿಕೆ ರೇಖೆಗಳು ಕ್ರಮವಾಗಿ D1P 20 - 2P ಮತ್ತು D2P 25 - P ಆದಾಗ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿಯಿರಿ. ಗೊತ್ತಿದೆ, ಒಂದರಲ್ಲಿ ಒಂದು ಕಳೆದ್ರೆ ನಿಮಗೆ 45 - 3P ಸಿಗುತ್ತೆ. ಅಸಾಮಾನ್ಯ ಲಾಭದ ಅರ್ಥ ನೀಡಿ ಅಂತ ಇದೆ. ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರವನ್ನು ಹೇಳುವಾಗ ಇದಕ್ಕೆಲ್ಲ ಉತ್ತರ ಹೇಳಿದಿನಲ್ಲ ಮಕ್ಕಳೇ, ಇದನ್ನು ಬರ್ಕೊಬಿಡಿ. ತೆರಿಗೆಯೇತರ ಪಾವತಿಗೆ ಯಾವುದಾದ್ರೂ ಒಂದು ಉದಾಹರಣೆ ಕೊಡಿ. ದಂಡ, ಶುಲ್ಕಗಳು. ಸಮಗ್ರ ಬೇಡಿಕೆಯ ಮೇಲೆ ಪ್ರಭಾವ ಬೀರುವ ಯಾವುದಾದ್ರೂ ಒಂದು ಕೋಶೀಯ ಚಲಕ ಹೆಸರಿಸಿ ಅಂತಿದೆ. ತೆರಿಗೆ, ಸರ್ಕಾರದ ವೆಚ್ಚ. ಮುಕ್ತ ಆರ್ಥಿಕತೆ ಎಂದರೆ ಇದು ರಿಪೀಟ್ ಆಯಿತು, ಸೊ ಇದನ್ನು ಬರ್ಕೊಳ್ಬಹುದು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕದ ಪ್ರಶ್ನೆ. ಇದೀಗ ಆಲ್ರೆಡಿ ಆಯ್ತಲ್ಲ, ಕಿತ್ತಳೆ ಹಣ್ಣಿಗೆ ಸಂಬಂಧಪಟ್ಟಿದ್ದು 3 ಘಟಕ ಬರುತ್ತೆ. ಆದಾನಗಳ ಶೇಕಡ 10ರಷ್ಟು ಹೆಚ್ಚಿಸಿದಾಗ ಉತ್ಪನ್ನವು ಶೇಕಡ 10ಕ್ಕಿಂತಲೂ ಅಧಿಕ ಆಯಿತು ಅಂತ ಹೇಳಿದ್ರೆ ಅದು ಏರಿಕೆ ಪ್ರತಿಫಲ, ಕಡಿಮೆ ಆಯಿತು ಅಂತ ಹೇಳಿದ್ರೆ ಇಳಿಕೆ ಪ್ರತಿಫಲ, ಸ್ಥಿರವಾಗಿತ್ತು ಅಂತ ಹೇಳಿದ್ರೆ ಸ್ಥಿರ ಪ್ರತಿಫಲಗಳ ಪ್ರಮಾಣ ಅಂತ ಹೇಳ್ತೀವಿ. ನೋಡ್ಕೊಳ್ಳಿ. ಸೀಮಾಂತ ಆದಾಯ ಅರ್ಥ. ಅನುಭೋಗಿ ಬಾಳಿಕೆಯ ಸರಕುಗಳ ಅರ್ಥ ನೀಡಿ. ಸ್ವದೇಶಿ ಹಣದ ಮೌಲ್ಯ ಏರಿಕೆ ಎಂದರೇನು? ಅರ್ಥ. ಸೊ ಇದರಲ್ಲಿ ನಿಮಗೆ ಅನುಭೋಗಿ ಬಾಳಿಕೆಯ ಸರಕುಗಳ ಅರ್ಥ ನೀಡಿ ಒಂದು ಸಿಗೋದಿಲ್ಲ, ಮತ್ತೆಲ್ಲವೂ ಕೂಡ ಉತ್ತರ ಸಿಗುತ್ತೆ. ಆಲ್ರೆಡಿ ಮಾಡೆಲ್ ಪೇಪರಲ್ಲಿ ಕೊಟ್ಟಿದ್ದೀನಿ ನಾನು, ಕರೆಕ್ಟಾಗಿ ಉತ್ತರ ನೋಡ್ಕೊಳ್ಬೇಕು. ಅಥವಾ ನಿಮ್ಮ ಹತ್ರನೂ ಕೂಡ ಏನಾದ್ರು ಸೋರ್ಸ್ ಇದ್ದರೆ ಅದರಲ್ಲಿ ಉತ್ತರ ಇರುತ್ತೆ. ಅನುಭೋಗಿ ಬಾಳಿಕೆಯ ಸರಕುಗಳ ಅರ್ಥ ಅಂತ ಹೇಳಿದ್ರೆ, ಅನುಭೋಗಿ ಬಾಳಿಕೆಯ ಸರಕುಗಳು ಎಂದರೆ ದೀರ್ಘಕಾಲದವರೆಗೆ ಬಳಸಬಹುದಾದ ವಸ್ತುಗಳು. ಅಂದರೆ ಒಮ್ಮೆ ಖರೀದಿಸಿದ ನಂತರ ಅವುಗಳನ್ನು ಹಲವು ಬಾರಿ ಉಪಯೋಗಿಸಬಹುದು. ಉದಾಹರಣೆಗೆ ಬಟ್ಟೆ. ಮುಂದಿನ ಪೇಪರಲ್ಲಿರುವಂಥ 1 ಅಂಕದ ಪ್ರಶ್ನೆಗಳು. ಪೂರೈಕೆ ಎಂದರೇನು? ರಿಪೀಟು. ಆಡಮ್ ಸ್ಮಿತ್ ಅವರ ಪ್ರಸಿದ್ಧ ಕೃತಿ ನೋಡಿ. ಅಲ್ಲಿ ಇಷ್ಟು ಫುಲ್ ಬರಿಬೋದು ನೀವು. ದ ವೆಲ್ತ್ ಆಫ್ ನೇಷನ್ ಅಂತ ಹೇಳಿದ್ನಲ್ಲ ನಾನು. ನೀವು ಕನ್ನಡ ಮೀಡಿಯಂ ಅವರು ಒಂದು ಕೆಲಸ ಮಾಡಿ, ಈ ರೀತಿಯಾಗಿ ಬರೀರಿ. ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ. ಇನ್ನೊಂದು ಸಲ ಹೇಳ್ತೀನಿ. ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ. ದ ವೆಲ್ತ್ ಆಫ್ ನೇಷನ್. ಮುಂದಿನ ಪ್ರಶ್ನೆ ಹಣದ ಚಲಾವಣೆಯ ವೇಗ ಎಂದರೇನು? ಸಾರ್ವಜನಿಕ ಉತ್ಪಾದನೆಯ ಅರ್ಥ ತಿಳಿಸಿ. ಓಕೆನಾ ಮಕ್ಕಳೇ, ಇದಿಷ್ಟು ಕೂಡ 1 ಅಂಕಕ್ಕೆ ಕೇಳಿರುವಂಥದ್ದು. ಇದರಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ ವರ್ಷದ ಹಿಂದಿನ ವರ್ಷದ ಏನು ಪ್ರಶ್ನೆ ಪತ್ರಿಕೆಗಳನ್ನ ತೋರಿಸಿದೆ, ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ಅಟ್ಯಾಚ್ ಆಗ್ತಾ ಇದೆ. ಪ್ರಶ್ನೆಗಳು ಲಿಂಕ್ ಆಗ್ತಾ ಇದೆ, ನೋಡಿಕೊಂಡು ಓದ್ಕೊಳ್ಳಿ. ಇದಿಷ್ಟು ಪ್ರಶ್ನೆಗಳಿಗೆ 1 ಅಂಕಕ್ಕೆ ರೆಡಿ ಇರಿ. ಪ್ರಿಪ್ರೇಟ್ರಿಯಲ್ಲೂ ಇದೇ ಪ್ರಶ್ನೆಗಳು ಸ್ವಲ್ಪ ರಿಪೀಟ್ ಆಗಿರೋದ್ರಿಂದ ಗಮನ ಹರಿಸಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಈವರೆಗೂ ಹೇಳಿರುವಂತಹ 1 ಅಂಕದ ಎಲ್ಲ ಪ್ರಶ್ನೆಗಳು. ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ತಾರೆ, ಪ್ರಿಪೇರ್ ಆಗಿ ಚೆನ್ನಾಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.